ಸ್ವಾಗತ ಮಾಡಿಬಿಡ್ರಿ ಹೇಳಿದಿಲ್ಲ ಇನ್ನೊಂದು ಕುರ್ಚಿ ತಗೋಲ್ಲ ಕುರ್ಚಿ ಹೊರಗಡೆ ತಗೋಬಿಡ್ರಿ ಅಲ್ಲೇ ಹಿಂದ್ಗಡೆ ಅವರು ಕರೀಲ್ಲ ಡಿ.ಬಿ. ಪಾಟೀಲ್ ಇಲ್ಲಿ ಯಾರು ಕುರ್ಚಿ ಹಾಕ್ರಿ ಡಿ.ಬಿ. ಪಾಟೀಲ್ ಕರೀ ಮೌಕಣ್ಣ ಊರ್ ಬರ್ರಿ ಊರಿಗೆ दो पर्ची का बीच ओके ना सबको नमस्कार। मैं कचकड़वा पाटीदार समाज से और हनुमान चालीसा परिवार का मैं सदस्य हूँ और ये जो विश्व हिंदू परिषद 5 दिसंबर से ये जो प्रोग्राम चला रहे उसी समय से हम उसको साथ में है। 16 जनवरी से 24 आवर्स हनुमान चालीसा विश्व हिंदू परिषद का बिल्डिंग में हो रहा है और हम लोग नियमित उधर जाते हैं। ये अयोध्या का जो अभी ये जो उत्सव आया है ये करीबन 500-550 साल के बाद आया है। हम एक बार अयोध्या गए थे तो राम जी का जो छोटा सा ये झोपड़ी देखा तब हमको दुख लगा कि भाई अपना भारत में राम जी का ये जो हालत है इसका जल्दी कुछ होना चाहिए और भगवान की मेहरबानी से वो टाइम भी आ गया और उसका उत्सव भी हम मना रहे। 22 तारीख का उसका प्राण प्रतिष्ठा हो रहा है। यही निमित्त से हम लोग पाटीदार भवन में सारंगपुर का महंत एक बहुत बड़ा महंत सत्य प्रकाश उसका हमने रामचरित्र मानस हनुमान कथा रखा था। उसका उत्तर कर्नाटक से बहुत से लोग उसका लाभ लिया और उसका हमने ये जो कलश यात्रा निकाला था बहुत भव्य था। और मेरा हर समाज को एक विनती है कि हम लोग साथ में रह के ये प्रोग्राम मनाए और ये जो प्रोग्राम ऐसे बने कि दिवाली का उत्सव जैसा बने। और 22 तारीख को भी हम लोग हमारे समाज का एक पूरा प्रोग्राम मना रहे, जश्न मना रहे। तो हमारे सभी समाज के लिए एक ही प्रार्थना है कि हर जगह हनुमान चालीसा रहे। ये 22 तारीख का तो प्रोग्राम हो जाएगा मगर हनुमान चालीसा जो है वो तो अपन कायमी बोलने का है क्योंकि वो हनुमान जो है ये हमारा जो है वो एक्चुअली एयर प्रेशर है, हवा है। क्योंकि राम जी से मिलने से पहले हमको हनुमान को ही पकड़ना पड़ता है। हनुमान जी से पकड़े तभी राम जी आएगा अपन। तो हनुमान चालीसा अपन का पठन करते रहे और अपन ये अच्छा उत्सव मनावे। जय हिंद। ವಿನಂತಿ ಮಾಡ್ಕೊಳ್ಳಿ ಸಮಾಜ ಮಾತಾಡ್ಬೋದಲ್ಲ? ನಾನು ಆದಿಜಾಂಬಭೂಮಿ ಮಾದಿಗ ಸಮಾಜ ಕಡೆಯಿಂದ ಅಧ್ಯಕ್ಷನಾಗಿದ್ದೆ.
ನಮ್ಮ ಕೃಷ್ಣಾಜಿ ಅವರು ನಮಗೆ ಒಂದು ಉಪದೇಶ ಮಾಡಿದರು. ನಮ್ಮಲ್ಲಿ ಬಂದು ರಾಮನಂದರೆ ಯಾರು ಮತ್ತು ಇಲ್ಲಿ ನಾವು ಏನು ಮಾಡಿದರೆ ನಾವೆಲ್ಲ ಒಕ್ಕಟ್ಟಾಗಿರ್ತೀವಿ ಅಂತೇಳಿ ಅವರು ನಮಗೆ ಉಪದೇಶ ಮಾಡಿದರು. ಅದರ ಪ್ರಕಾರ ನಾವು ನಮ್ಮ ಜನಕ್ಕೆಲ್ಲ ತಿಳುವಳಿಕೆ ಹೇಳಿ ನಾವು ಮುಂದೆ ಬರಬೇಕು, ಅವ್ರ ಜೊತೆಯೇ ನಾವು ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀವಿ. ಈಗ ಅವರು ಆದೇಶ ಕೊಟ್ಟಿದ್ದಾರೆ, ಎಲ್ಲ ಮನೆಗೂ ನಮ್ಮ ಹನುಮಾನ್ ಚಾಲೀಸ ಹುಟ್ಟಬೇಕು, ಅವ್ರಿಗೆ ಹನುಮಾನ್ ಚಾಲೀಸ ಅಂದರೆ ಏನು ಅನ್ನೋಂಥ ತಿಳುವಳಿಕೆ ನೀವು ಹೇಳಿಕೊಡ್ಬೇಕು ಅಂತೇಳಿ ನಮ್ಗೆ ಅವರು ಉಪದೇಶ ಮಾಡಿದರು. ಅದರ ಪ್ರಕಾರ ನಾವು ಎಲ್ಲ ಮನೆಗೂ ಹೋಗಿ ನಮ್ಮ ಸಮಾಜದವರಿಗೆ ತಿಳುವಳಿಕೆ ಹೇಳಿ ಇದರಲ್ಲಿ ಕೂಡಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಕೃಷ್ಣಾಜಿಯವರು ನಮಗೆ ಭಾಳ ಸಹಕಾರ ಮಾಡಿದ್ದಾರೆ. ಅದರ ಪ್ರಕಾರ ಎಲ್ಲರಿಗೂ ಅವರು ಉಪದೇಶ ಮಾಡಲಿ, ಎಲ್ಲ ಕೂಡಿ ನಾವು ಒಂದು ರಾಮ ಮಂದಿರನ ಕಟ್ಟೋಣ, ಅದೇ ಪ್ರಕಾರ ಅವ್ರು ಹೇಳಿದ ಪ್ರಕಾರನೇ ನಾವು ಮಾಡೋಣ ಅಂತೇಳಿ ನಾನು ಉದ್ದೇಶ ಮಾಡಿದ್ದೀನಿ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. 500 ವರ್ಷದ ನಂತರ ಇಡೀ ದೇಶ, ಇಡೀ ಜಗತ್ತು ಒಂದು ಆನಂದೋತ್ಸವವನ್ನ ಮಾಡಲಿಕ್ಕೆ ಕಾತರದಿಂದ ತುದಿಗಾಲ ಮೇಲೆ ನಿಂತಿದೆ. ತಮಗೆಲ್ಲ ಆಶ್ಚರ್ಯ ಆಗಿರ್ಬೋದು, ಇಡೀ ಜಗತ್ತು 22ನೇ ತಾರೀಕು ಎದುರು ನೋಡ್ತಾ ಇರ್ಬೇಕಾದ್ರೆ ವಿಶ್ವ ಹಿಂದೂ ಪರಿಷತ್ ಮತ್ತು ಹನುಮಾನ್ ಚಾಲೀಸ ಸೇವಾ ಪರಿವಾರ ಒಂದು ವಿಶೇಷ ಕಾರ್ಯಕ್ರಮವನ್ನ ಯಾಕೆ ಏರ್ಪಾಡು ಮಾಡಿದೆ ಹೇಳುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರ್ಬೋದು. ಮೊದಲನೇದಂತಂದ್ರೆ, ಈ ಏನು ಬಾಲರಾಮನ ಪ್ರತಿಷ್ಠಾಪನೆ ಆಗತ್ತೆ, ಆ ಬಾಲರಾಮನ ಪ್ರತಿಷ್ಠಾಪನೆ ಆಗುವಂತಹ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಬೆಳಗಾವಿನ ಎಲ್ಲ ಕಾರ್ಯಕರ್ತರು ಬಹುದೊಡ್ಡ ಪ್ರಮಾಣದಲ್ಲಿ ಒಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ಮಾಡಬೇಕು, ಪ್ರತಿಯೊಂದು ಮನೆಯಲ್ಲೂ ಹನುಮಾನ್ ಚಾಲೀಸ್ ಆಗಬೇಕು, ಲಕ್ಷ ಹನುಮಾನ್ ಚಾಲೀಸ್ ಪಠಣ ಆಗಬೇಕು ಅನ್ನುವಂತಹ ಸಂಕಲ್ಪದೊಂದಿಗೆ ಈಗಾಗಲೇ 51,000 ಹನುಮಾನ್ ಚಾಲೀಸನ್ನ ಪಠಣವನ್ನ ಮಾಡಿದ್ದಿದೆ. ಇಲ್ಲಿ ಯಾವ ರಾಮ ಮಂದಿರ ಎದುರು ನಾವು ನೋಡ್ತಾ ಇದ್ದೀವೋ ಇದರ ನಿಜವಾದ ರೂವಾರಿ, ಇದರ ಹೋರಾಟದ ಪ್ರಮುಖ ಪಾತ್ರ ವಹಿಸಿದಂಥವರು ಮಾನ್ಯ ಅಶೋಕ್ ಸಿಂಘಲ್ಜಿ. ತಮ್ಮ ಇಡೀ ಜೀವಿತಾವಧಿಯಲ್ಲಿ ಹೋರಾಟದ ಮುಖಾಂತರವಾಗಿ ಇದನ್ನು ಮಾಡಿದರು. ಮುಲಾಯಂ ಸಿಂಗ್ ಯಾದವ್ ಹೇಳಿದ್ರು, ಒಂದು ಪಕ್ಷಿ ಸಹಿತವಾಗಿ ನಾವು ಅಯೋಧ್ಯೆ ಬಿಡುವುದಿಲ್ಲ ಅಂತೇಳಿ. ಅಂತಹ ಸಂದರ್ಭದಲ್ಲೂ ಎಲ್ಲರನ್ನ ಒಟ್ಟುಗೂಡಿಸಿ ಇಡೀ ಹಿಂದೂ ಸಮಾಜವನ್ನ ಜೋಡಿಸಿ ಕಾರ್ಯಸೇವೆ ಮಾಡಿದ್ರು. ಆ ಸಂದರ್ಭದಲ್ಲಿ ಕೊಠಾರಿ ಬಂಧುಗಳು ರಾಮ್ ಕೊಠಾರಿ ಮತ್ತು ಶರದ್ ಕೊಠಾರಿಗಳ ಬಲಿದಾನ ಆಯ್ತು. ಅಂತಹ ಏನು ಅಶೋಕ್ ಸಿಂಘಲ್ಜಿ ಇದ್ದಾರೆ, ಅವರು ಬೆಳಗಾವಿನ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಾಲಯ ಸಮರಸತ ಭವನ ಉದ್ಘಾಟನೆ ಮಾಡಿದ್ದಾರೆ. ಹಾಗಾಗಿ ಅಯೋಧ್ಯಕ್ಕೆ ಮತ್ತೆ ಬೆಳಗಾವಿಗೆ ಬಹುದೊಡ್ಡ ನಂಟು. ಅವರಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದವರು ಯಾರು ಕೇಳಿದ್ರೆ ಸದಾನಂದಜಿ ಕಾಕಡೆ. ಅವರು ಪ್ರಚಾರಕರಂದ್ರೆ ಅವ್ರು ಮದುವೆ ಆಗುವಂಗಿಲ್ಲ, ಸ್ವಂತದ ಅಪೇಕ್ಷೆ ಪಡುವಂಗಿಲ್ಲ, ದೇಶದ ಕೆಲಸ ಮಾಡಬೇಕು. ಅದೇ ರೀತಿ ಒಬ್ರು ಬಾಬುರಾವ್ ದೇಸಾಯಿ, ಅವರು 2 ಹಿರಿಯ ಜೀವಿಗಳು ಬಹುದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಹೆಗಲು ಕೊಟ್ಟರು. ಅದರ ಪರಿಣಾಮವಾಗಿ ನಾವು ಇವತ್ತು ಭವ್ಯವಾದಂತಹ ಮಂದಿರವನ್ನ ನಮ್ಗೆ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದಕ್ಕಿಂತನೂ ಇನ್ನೂ ಬಹಳ ಸಂತೋಷದ ಸಂಖ್ಯೆ ಅಂತಂದ್ರೆ, ಯಾವ ವಿಶ್ವ ಹಿಂದೂ ಪರಿಷತ್ ಕಾರ್ಯಾಲಯ ಭವ್ಯ ರಾಮ ಮಂದಿರವನ್ನ ಮಾಡ್ಲಿಕ್ಕೆ ಹೊರಟಿದ್ಯೋ ಆ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಾಲಯ ಪಕ್ಕದಲ್ಲಿ ಒಂದು ಕೇಶವ ಶಾಖೆ ಅಂತಿತ್ತು, ಸಂಘದ ಶಾಖೆ. ಅಲ್ಲಿ ಇವತ್ತೇನು ಉಸ್ತುವಾರಿ ಅಂತ ಹೇಳಿ ಇಡೀ ಪರಿವಾರ ಗೋಪಾಲ್ಜಿ ಅವರನ್ನ ನೇಮಿಸಿದ್ಯೋ, ಅವರು ಇದೇ ಬೆಳಗಾವಿನಲ್ಲಿ ಕೇಶವ ಶಾಖೆಯಲ್ಲಿ ಸ್ವಯಂ ಸೇವಕರಾಗಿ ಬೆಳೆದವರು. ಮತ್ತು ಇದೇ ಲಿಂಗರಾಜ್ ಕಾಲೇಜಿನಲ್ಲಿ ಫಿಸಿಕ್ಸ್ BSc ಪದವಿಯನ್ನ ಇದೇ ನಮ್ಮ ಲಿಂಗರಾಜ್ ಕಾಲೇಜಿನಲ್ಲಿ ಮಾಡಿದವರು. ಇವತ್ತು ಅವರು ಅಯೋಧ್ಯೆ ಅಂದ್ರೆ ಅವರು ಇರ್ತಾರೆ. ಈ ಕಾರಣದಿಂದ ನಾವು ಹನುಮಾನ್ ಚಾಲೀಸ್ ಪಠಣವನ್ನ ಬೆಳಗಾವಿನಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ.
ವಿಶೇಷವಾಗಿ ನಮ್ಮ ಗುರಿ 2.5 ಲಕ್ಷ ಒಂದೇ ದಿವಸ 2 ಮೈದಾನದಲ್ಲಿ, ಒಂದು ಸರ್ದಾರ್ ಮೈದಾನ, ಇನ್ನೊಂದು ವ್ಯಾಕ್ಸಿನ್ ಡಿಪೋದಲ್ಲಿ 10,000ಕ್ಕಿಂತ ಹೆಚ್ಚಿಗೆ ಸಂಖ್ಯೆಯಲ್ಲಿ ನಾವು ಭಕ್ತರನ್ನ ಸೇರಿಸಿ ಹನುಮಾನ್ ಚಾಲೀಸ್ ಮಾಡೋರಿದ್ದೀವಿ. ಈಗಾಗಲೇ ತಮಗೆ ತಿಳಿಸಿದಂತೆ 51,000 ಹನುಮಾನ್ ಚಾಲೀಸ್ ಪೂರ್ಣಗೊಂಡಿದೆ. 16ನೇ ತಾರೀಕು ನಮ್ಮ ಜೇಟಾಬಾ ಪಟೇಲ್ ಮತ್ತೆ ಮುನಿಸ್ವಾಮಿ ಭಂಡಾರಿ ಅವರು ಹೇಳಿದಂಗೆ ಅಹೋರಾತ್ರಿ, ಹಗಲು ರಾತ್ರಿ 24 ಗಂಟೆ ಹನುಮಾನ್ ಚಾಲೀಸು ನಮ್ಮ ವಿಶ್ವ ಹಿಂದೂ ಪರಿಷತ್ ಕಾರ್ಯಾಲಯದಲ್ಲಿ ನಡೀತಾ ಇದೆ. ಫೆಬ್ರವರಿ 20 ನಾಳೆ ಸಾಯಂಕಾಲ 5:15 ಗಂಟೆಗೆ ಏಕಕಾಲದಲ್ಲಿ ಏಕಕಂಠದಲ್ಲಿ 2 ಮೈದಾನದಲ್ಲಿ ಹನುಮಾನ್ ಚಾಲೀಸ್ ನಡೀತು. ಇವತ್ತು ನಮಗೆ ಗೊತ್ತಿದೆ ಅವತಾರ ಪುರುಷ ಶ್ರೀರಾಮಚಂದ್ರ ಅವನ ಆದರ್ಶ. ಅಂತಹ ಆದರ್ಶ ಪುರುಷನಿಗೆ ಇಡೀ ಜೀವಮಾನದಲ್ಲಿ ಹನುಮಂತ ಸೇವೆ ಮಾಡಿದ ಎಂದು ತಾನು ಹೇಳುವಂತ ಭಾವ ಅವ್ರ ಮನಸ್ಸಿನಲ್ಲಿ ಬರಲೇ ಇಲ್ಲ. ಅವನಲ್ಲಿರುವಂತಹ 40 ಗುಣ ಏನಿದೆ, ನೋಡ್ತಾ ಇದ್ದಂತೆ ಹನುಮಾನ್ ಚಾಲೀಸ್ ಮಾಡ್ತಾ ಆ ವ್ಯಕ್ತಿಯಲ್ಲಿ ಪರಿವರ್ತನೆ ಬರ್ತದೆ. ಹಾಗಾಗಿ ಬೆಳಗಾವಿನಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಹನುಮಾನ್ ಚಾಲೀಸ್ ಮಾಡ್ತಾ ವ್ಯಕ್ತಿಯ ಪರಿವರ್ತನೆ ಆಗಬೇಕು, ಅವರು ರಾಷ್ಟ್ರಕ್ಕೆ ಸಮರ್ಪಣೆ ಆಗಬೇಕು, ವ್ಯಕ್ತಿಗಳಲ್ಲಿ ಸಾಮರಸ್ಯ ಮೂಡಬೇಕು. ಎಲ್ಲ ದೃಷ್ಟಿಕೋನದಿಂದ ಹನುಮಾನ್ ಚಾಲೀಸನ್ನ ನಾವು ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ವಿಶೇಷವಾದಂತಹ ಪತ್ರಕಗಳನ್ನ ನಾವು ಈ ರಾಮ ಜನ್ಮಭೂಮಿಯ ಈ ಒಂದು ಸಂದರ್ಭದಲ್ಲಿ, ರಾಮೋತ್ಸವದ ಸಂದರ್ಭದಲ್ಲಿ ಪ್ರತಿ ಮನೆಗೆ ಅಕ್ಷತವನ್ನ, ಪ್ರತಿ ಮನೆಗೆ ಪ್ರಭು ಶ್ರೀರಾಮನ ಫೋಟೋವನ್ನ ತರಿಸುವಂತಹ ಸಂದರ್ಭ ಮುಂಚಿತವಾಗಿ ಯೋಜನೆ ಮಾಡಿದ ಪರಿಣಾಮವಾಗಿ 4.5 ಲಕ್ಷ ಮನೆಗೆ ಹನುಮಾನ್ ಚಾಲೀಸ್ ಪ್ರತಿಯನ್ನ ಮುಟ್ಟಿಸುವಂತ ವ್ಯವಸ್ಥೆ ಮಾಡಿದೆ. ಈಗಾಗಲೇ ಹತ್ತತ್ರ 109 ಮಂದಿರಗಳನ್ನ ವ್ಯಕ್ತಿಗತವಾಗಿ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಮತ್ತು ಇಡೀ ಹಿಂದೂ ಸಮಾಜದ ಪರಿವಾರವನ್ನ ಸೇರಿಸಿ ನಾವು ಪ್ರತಿಯೊಂದು ಮಂದಿರದಲ್ಲಿ ಅವರ ಸಂಪರ್ಕವನ್ನ ಮಾಡಿದ್ದೀವಿ. ಸುಮಾರು ಪ್ರತಿಯೊಂದು ಗಲ್ಲಿ ಒಳಗೆ ಇದರಿಂದ ಏನು ಅಯೋಧ್ಯದಿಂದ ಬಂದಂತಹ ಕಲಶ ಏನಿದೆ, ಆ ಕಲಶದ ಯಾತ್ರೆ ಪ್ರತಿಯೊಂದು ಗಲ್ಲಿ ಒಳಗೆ, ಪ್ರತಿಯೊಂದು ಓಣಿ ಒಳಗೆ, ಪ್ರತಿಯೊಂದು ನಗರದಲ್ಲಿ ಆಗಿದೆ. ಹತ್ತತ್ರ ಈಗ ನಾವು 4.5 ಲಕ್ಷ ಮನವನ್ನ ತಲುಪುವಂತ ಕೆಲಸ ಮಾಡಿದ್ವಿ. ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಮ್ದು ವಿಶೇಷವಾದಂತಹ ಪ್ರಾರ್ಥನೆ ಇದೆ, ಯಾರೋ ಒಬ್ರು ಮಾಡುವಂತಹ ಕೆಲಸ ಅಲ್ಲ. ಹಾಗಾಗಿ ಇನ್ನೂವರೆಗೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ ನಂತರ ಕೆಲವು ಮನೆಗಳು ಉಳಿಯುವ ಸಾಧ್ಯತೆ ಇದೆ. ನಮಗೆ ಪ್ರತಿಯೊಬ್ಬರ ಮನೆಗೂ ಪ್ರಭು ಶ್ರೀರಾಮನ ಭಾವಚಿತ್ರ ಹೋಗ್ಬೇಕು, ಪ್ರತಿಯೊಬ್ಬರ ಮನೆಗೂ ಕರಪತ್ರ ಮುಟ್ಟಬೇಕು, ಮಾಹಿತಿ ಇರುವಂತ ಕರಪತ್ರ ಮುಟ್ಟಬೇಕು, ಪ್ರತಿಯೊಬ್ಬರ ಮನೆಗೂ ಈ ಅಕ್ಷತ ಮುಟ್ಟಬೇಕು, ಪ್ರತಿಯೊಬ್ಬರ ಮನೆಗೂ ಈ ಹನುಮಾನ್ ಚಾಲೀಸ್ ಮುಟ್ಟಬೇಕು ಹೇಳುವಂತ ನಮ್ಮ ಒಂದು ವಿಶೇಷವಾದಂತಹ ಏನು ಅಭಿಯಾನ ಇದೆ. ಇದರಲ್ಲಿ ಸಾವಿರ ಸಂಖ್ಯೆಯಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ. ಇವತ್ತು ಮುಂಜಾನೆ ಅಂತೂ ನನಗೆ ನಿಜವಾಗೂ ಕಣ್ಣಿನಲ್ಲಿ ನೀರು ಬಂತಹ ಒಂದು ಘಟನೆ ನಡೀತು. ಮುಂಜಾನೆ ನಾವು ರಾತ್ರಿ ಇಡೀತ ಮಾಡ್ಬೇಕಾದ್ರೆ 3 ಗಂಟೆಗೆ ಒಂದು ಟೀಮ್ ನಾವು ಹನುಮಾನ್ ಚಾಲೀಸ್ ಮಾಡಿದ್ವಿ. ಅದರ ನಂತರ ಬಿಟ್ಟು ನಾನು 4:30 ಸುಮಾರಿಗೆ ನಾನು ಹೋದ್ರೆ 5 ಗಂಟೆ ಸುಮಾರಿಗೆ ಒಂದು 30 ಜನ ತಾಯಂದಿರು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳುವಂತ ಒಂದು ಭಜನೆಯನ್ನ ಮಾಡ್ತಾ ಸಮರಸತ ಭವನಕ್ಕೆ ಬಂದ್ರು. ನಿಜವಾಗಿ ನನಗೆ ಬಹಳ ಆನಂದವಾದಂತಹ ಒಂದು ಬಾಷ್ಪ ಆಯಿತು. ಕಾರಣ ಅಂತ ಕೇಳಿದ್ರೆ, ಇಂತಹ ಒಂದು ಸಂದರ್ಭದಲ್ಲಿ ಬೆಳಗಾವಿನ ಜನತೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಾಲಯಕ್ಕೆ ಮುಂಜಾನೆ ಬಂದು ಆ ಹನುಮಂತನ ಸೇವೆ ಮಾಡ್ಲಿಕ್ಕೆ ಶ್ರೀರಾಮ್ ಜೈ ರಾಮ್ ಜೈ ರಾಮ್ ಹೇಳುವಂತದ್ದು ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಂದು ಮನೆಗೂ ಈ ಸಂದೇಶ ಹೋಗ್ಬೇಕು. ಸರ್ದಾರ್ ಗ್ರೌಂಡ್ ಮತ್ತು ವ್ಯಾಕ್ಸಿನ್ ಡಿಪೋದಲ್ಲಿ ನಾವೇನು 10,000 ಕಲ್ಪನೆ ಮಾಡಿದೀವಿ, ನಮ್ಮ ವ್ಯವಸ್ಥೆ ಬುಡಮೇಲು ಆಗುವ ರೀತಿಯಲ್ಲಿ ಜನ ಹೆಚ್ಚು ಸಂಖ್ಯೆಯಲ್ಲಿ ಬರುವ ರೀತಿಯಲ್ಲಿ ಮಾಧ್ಯಮ ಮಿತ್ರರು ಸಹಾಯ ಮಾಡಬೇಕು. ಯಾಕೆಂತಂದ್ರೆ ಇದು 500 ವರ್ಷದ ನಂತರ ಬಂದಂತಹ ಕಾರ್ಯಕ್ರಮ ಆಗಿದ್ರಿಂದ ಇದು ಬಹಳ ಮಹತ್ವದ ಕಾರ್ಯಕ್ರಮ ಮತ್ತು ಭಕ್ತಿಯ ಕಾರ್ಯಕ್ರಮ. ಇಡೀ ಜನರನ್ನ ಎಲ್ಲರನ್ನು ಕೂಡಿಸುವಂತಹ ಒಂದು ಸಾಮರಸ್ಯ ಕಾರ್ಯಕ್ರಮ ಆಗಬೇಕು ಹೇಳುವಂತ ವಿನಂತಿಯನ್ನು ನಾವು ವಿಶ್ವ ಹಿಂದೂ ಪರಿಷತ್ನಿಂದ ಜನತೆಗೆ ಮಾಡ್ತೀವಿ. ಜನವರಿ ತಪ್ಪು ಹೇಳಿದ್ದೀನಿ, ಜನವರಿ 20ನೇ ತಾರೀಕು ಶನಿವಾರ ದಿವಸ ಸಾಯಂಕಾಲ 5:15 ಗಂಟೆಗೆ ಕಾರ್ಯಕ್ರಮ. ಸ್ವಲ್ಪ ದೊಡ್ಡಕ್ಕೆ ನನ್ನ ಕಿವಿ ಮಂದ ಇದೆ ಸ್ವಲ್ಪ. ಇದು ಬಂದು ಬೆಳಗಾವಿ ಕಷ್ಟ ಪೂರಾ ಭಾರತದಲ್ಲೇ ಐತಿ. ಭಾರತದಲ್ಲಿ ಎಲ್ಲ ಕಡೆನೂ ಹನುಮಾನ್ ಚಾಲೀಸ ಮಾಡ್ತಾ ಇದ್ದಾರೆ. ಆದ್ರೆ ನಾವು ವಿಶೇಷವಾಗಿ ಈ ಒಂದು ಬೆಳಗಾವಿಗೆ ಮತ್ತೆ ಅಯೋಧ್ಯೆಗೆ ಇರುವಂತಹ ಒಂದು ನಂಟು, ಆ ರೀತಿಯ ಒಂದು ಭಾವನಾತ್ಮಕ ಸಂಬಂಧ ಇರೋದ್ರಿಂದ ಇಲ್ಲಿಯ ಕಾರ್ಯಕರ್ತರ ಆಗ್ರಹದ ಮೇರೆಗೆ ಮತ್ತೆ ಎಲ್ಲ ಏನು ಸಮಾಜದ ಪ್ರಮುಖರು ಕೂತಿದ್ದಾರೆ ಇವರೆಲ್ಲರ ಆಗ್ರಹದ ಮೇರೆಗೆ ನಾವು ಹನುಮಾನ್ ಚಾಲೀಸನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ.
ನಾಳೆ ಈಗ ನಾವೇನು 5ನೇ ತಾರೀಕಿಗೆ ಪ್ರಾರಂಭ ಮಾಡಿದೀವಿ, ಅದರ ಸಮಾರೋಪ ಒಂದು ಇಟ್ಟುಕೊಂಡು ಇದನ್ನ ಶ್ರೀರಾಮನ ಚರಣಕ್ಕೆ ಅರ್ಪಣೆ ಮಾಡುವಂತದ್ದು ನಾವು ಸಂಕಲ್ಪ ಮಾಡಿದ್ವಿ. ಬೆಳಗಾವಿನಿಂದ ಒಂದು ಹತ್ತತ್ರ 2.5-3 ಲಕ್ಷ ಹನುಮಾನ್ ಚಾಳೀಸ್ ಹೇಳ್ಬೇಕು. ಅದು ಪ್ರಭು ಶ್ರೀರಾಮನ ಚರಣ 22ನೇ ತಾರೀಕಿನ ಬಾಲರಾಮನ ಪ್ರತಿಷ್ಠಾಪನೆ. ಆ ಸಂದರ್ಭದಲ್ಲಿ ಇಲ್ಲಿಯ ಜನತೆಯ ಒಂದು ಇದು ಎಲ್ಲರೂ ಅವ್ರ ಚರಣಕ್ಕೆ ಅರ್ಪಣೆ ಮಾಡ್ಬೇಕು ಅನ್ನೋ ಸಂಕಲ್ಪದೊಂದಿಗೆ ಈಗ ಮಾಡ್ತಾ ಇದ್ವಿ. ತುಂಬಾ ಒಂದು ಯಶಸ್ವಿಯಿಂದ ಜನ ಸಹಕಾರ ಮಾಡ್ತಾ ಇದ್ವಿ. ಈಗ ಅಂಜನಾದ್ರಿ ಬೆಟ್ಟದ ತಾವು ಹೇಳಿದ್ರಿ, ಇದು ಸಹಿತವಾಗಿ ಒಂದು 10 ವರ್ಷದ ಹಿಂದೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರು ಯೋಚನೆ ಮಾಡಿ ಅದೊಂದು ಶ್ರದ್ಧಾ ಕೇಂದ್ರ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಪ್ರಯತ್ನ ಆಯ್ತು. ಈ ಮೂಲಕವಾಗಿ ಸಾಮಾನ್ಯವಾಗಿ ಯಾವುದೋ ಒಂದು ದೇವಸ್ಥಾನ ಉತ್ಸವದ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಆದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಏನ್ ಮಾಡುತ್ತೆ ಕೇಳಿದ್ರೆ, ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಅವರವರ ಅಭಿರುಚಿಗೆ ತಕ್ಕಾಗೆ ಅವರನ್ನ ರಾಷ್ಟ್ರ ಕಾರ್ಯಕ್ಕೆ ಹೇಗೆ ಜೋಡಿಸ್ಬೇಕು, ಇದನ್ನ ನಮ್ ಚಿಂತನೆ ಇದೆ. ಹಾಗಾಗಿ ನಾವೇನ್ ಮಾಡ್ತೀವಿ, ವ್ರತಧಾರಿಗಳನ್ನ ಮಾಡ್ತೀವಿ. ನಾನೇ ಸ್ವತಃ ಮೋದಿಯವರು ಯಾವ ದಿವಸದಿಂದ ಉಪವಾಸ ಇದ್ದಾರೋ ಆವತ್ತಿನಿಂದ ನಾನು ಉಪವಾಸ ಇದ್ದೀನಿ. ಮೋದಿಯವರು ಯಾವ ದಿವಸದಿಂದ ಉಪವಾಸ ವ್ರತ ಮಾಡ್ತಾ ಇದ್ದೀರೋ ಆ ದಿವಸದಿಂದ ನಾನು ಕಲೆಗೆ ಚಪ್ಪಲ್ ಹಾಕ್ತಲ್ಲ. ನಾನು ಒಬ್ಬನೇ ಮಾಡ್ತಾ ಇಲ್ಲ, ಇಂಥ 100,000-1000 ಜನ ಕಾರ್ಯಕರ್ತರು ಭಕ್ತಿಯಿಂದ ಇದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಶೇಷವಾದಂತ ಪ್ರಾರ್ಥನೆ, ಮೋದಿಯವರು 11 ದಿವಸ ವ್ರತವನ್ನ ಈ ರಾಷ್ಟ್ರಕ್ಕಾಗಿ ಮಾಡ್ತಾರೆ. ನಾವು ನಿಮ್ಮ ಹತ್ರ ಸಮಾಜದಲ್ಲಿ ಕೇಳ್ಕೊಳ್ಳೋ ವಿನಂತಿ ಏನಪ್ಪಾ ಅಂತ ಹೇಳಿದ್ರೆ, ಸರ್ದಾರ್ ಗ್ರೌಂಡ್ ಮತ್ತೆ ವ್ಯಾಕ್ಸಿನ್ ಡಿಪೋದಲ್ಲಿ 11 ಸಲ ಹನುಮಾನ್ ಚಾಳೀಸನ್ನ ವ್ರತವನ್ನ ಮಾಡಿ ಈ ರಾಷ್ಟ್ರ ಸಾಮರಸ್ಯದಿಂದ ಎಲ್ಲರೂ ಪ್ರೀತಿಯಿಂದ ಬಾಳ್ಲಿಕ್ಕೆ ಒಂದು ಅವಕಾಶ ಮಾಡ್ಲಿಕ್ಕೆ ಒಂದು ದೊಡ್ಡ ಅವಕಾಶ ಇದೆ. ಅದನ್ನ ಸ್ವಲ್ಪ ಮಾಧ್ಯಮದವರು ಜನರಿಗೆ ತಿಳಿಸ್ಬೇಕು.